ಶೃಂಗೇರಿ ಮರು ಮತ ಎಣಿಕೆಯಲ್ಲಿ ಗೊಂದಲ ಆಗಿದೆ. ಜೀವರಾಜ್ ಕಡೆ ಕೆಲವರು ಸಹಿ ಮಾಡಿದ್ದಾರೆ, ಕೆಲವರು ಮಾಡಿಲ್ಲ. ರಾಜೇಗೌಡ ಕಡೆ ಕೆಲವರು ಮಾಡಿದ್ದಾರೆ, ಕೆಲವರು ಮಾಡಿಲ್ಲ. ಹೀಗಾಗಿ ರಿಸಲ್ಟ್ ಅನೌನ್ಸ್ ಮಾಡಲು ಆಗ್ತಾ ಇಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಜೆ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ಗೆ ರಿಪೋರ್ಟ್ ಕಳುಹಿಸಲಾಗುತ್ತಿದೆ, ಚುನಾವಣಾ ಆಯೋಗದವರು ಅನೌನ್ಸ್ ಮಾಡ್ತಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಗೊಂದಲ ಅಂತೂ ಇದ್ದೇ ಇದೆ ಇಲ್ಲಿ. ಹಾಗಾಗಿನೇ ಈಗ ಒಂದು ತೀರ್ಮಾನ ಆಗುತ್ತೆ, ಚುನಾವಣಾ ಆಯೋಗದವರು ಇದರ ಬಗ್ಗೆ ಅನೌನ್ಸ್ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ಗೆ ರಿಪೋರ್ಟ್ ಕಳುಹಿಸಲಾಗ್ತಾ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮರು ಎಣಿಕೆ ಆಗ್ತಾ ಇದೆ, ಅದರಲ್ಲಿ ಬಹಳಷ್ಟು ಗೊಂದಲ ಆಗಿದೆ. ಅವರು ಸಿಗ್ನೇಚರ್ ಮಾಡಿ ದುರಾಜಾಳ್ ಅವ್ರ ಕಡೆಯವರು ಕೆಲವು ಸಿಗ್ನೇಚರ್ ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ರಾಜೇಗೌಡರ ಕಡೆಯವರು ಕೆಲವು ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ಅದಕ್ಕಾಗಿ ಅವರು ಡಿಕ್ಲೇರ್ ಮಾಡಕ್ ಆಗ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ಗೆ ಅದನ್ನ ರಿಪೋರ್ಟ್ ಅನ್ನ ಕಳಿಸ್ತಾ ಇದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಎಲೆಕ್ಷನ್ ಕಮಿಷನ್ ವಿಲ್ ಲುಕ್ ಇನ್ ಟು ದಟ್ ಅಂಡ್ ದೇ ಇಲ್ಲ ಅನೌನ್ಸ್. ಅಲ್ಲಿ ತನಕ ಆಗೋದಿಲ್ಲ. ಅದು ಮಾಹಿತಿ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ. ಶೃಂಗೇರಿ